ಸರ್, ಈಗ ಬ್ಯಾಂಗ್ಳೂರು ನರ್ಸರಿಯಲ್ಲಿ ನೀವು ಹಲವಾರು ಗಿಡಗಳನ್ನ ಇಟ್ಕೊಂಡಿದ್ದೀರಾ. ಅಂದರೆ ಈಗ ಏನಾಗ್ತದೆ ಅಂದರೆ ಜನಗಳಿಗೆ ಬೇರೆ ಬೇರೆ ಹಣ್ಣನ್ನು ಬೆಳೆದು ಲಾಭ ಮಾಡ್ಕೋಬೇಕಂತ ಆಸೆ ಪಡ್ತಾ ಇದ್ದಾರೆ. ಅದರಲ್ಲಿ ಈಗ ಆ್ಯಪಲ್ ಕೂಡ ಒಂದು. ನಿಮ್ಮಲ್ಲಿ ಯಾವ ಥರ ಆ್ಯಪಲ್ ತಳಿಗಳಿದ್ದಾವೆ? ಎಲ್ರಿಗೂ ನಮಸ್ಕಾರ. ನಮ್ಗೆ ಬಂದು ಇಲ್ಲಿ ದೇವನಹಳ್ಳಿ, ಇದು ನಮ್ಮದು ದೇವನಹಳ್ಳಿ ಹತ್ರ ಚಿಕ್ಕಚಿಮ್ಮನಹಳ್ಳಿ ಅಂದ್ಬಿಟ್ಟು ಇಲ್ಲಿ ನಮ್ಮ ಊರು. ಇಲ್ಲಿ ನಮ್ಮ ನರ್ಸರಿ ಇದೆ. ಇಲ್ಲಿ ನಾವು ಆಪಲ್ ಗಿಡಗಳನ್ನು ತರಿಸಿದ್ದೀವಿ. ಆಪಲ್ ಪ್ಲ್ಯಾಂಟು ಡೈರೆಕ್ಟ್ ಇದು ಕಾಶ್ಮೀರಿಂದ ಗಾಡಿ ಬಂದಿದೆ, ಹಿಮಾಚಲದಿಂದ ಅಲ್ಲಿಂದ ಲೋಡಾಗಿ ಇಲ್ಲಿಂದ ಬಂದಿದೆ. ನೋಡಿ, ಇದೆಲ್ಲ ವಾಲ್ನಟ್ ಗಿಡ. ಇದು ಮತ್ತು ಇದು ಕಾಶ್ಮೀರದ್ದು ಆಪಲ್. ಇದು ಆಪಲಲ್ಲಿ HRMN, ಆನಾ ಮತ್ತು ಡೆಸರ್ಟ್ ಗೋಲ್ಡನ್, ಈ ಮೂರು ವೆರೈಟಿ ಇದೆ. ಈ ಮೂರು ವೆರೈಟಿನೂ ಇಲ್ಲಿಗೆ ಸೂಟೇಬಲ್. ನಾವು ಎಷ್ಟೇ ನಮ್ಮ ಜಾಗದಲ್ಲಿ ಎಷ್ಟೇ ಉಷ್ಣಾಂಶ ಇರಲಿ, ಇಲ್ಲಿ ನಮ್ಮ ಹತ್ರ ಮಾರ್ಚ್ ಏಪ್ರಿಲಲ್ಲೇ ನಮ್ಮ ಹತ್ರ ಇಲ್ಲಿ ಕಾಯಿ ಬರೋದು. ಈ ಥರ ಇದು ಇಲ್ಲಿ ಇವಾಗ ಕಮರ್ಷಿಯಲ್ ಆಗಿ ಮಾಡ್ತಾಯಿದ್ದಾರೆ. ಈಗ ನಮ್ಮ ನರ್ಸರಿ ಚಿಕ್ಕಚಿಮ್ಮನಹಳ್ಳಿಯಲ್ಲಿದೆ. ಇಲ್ಲಿಂದ ನೀವು 2 ಕಿಲೋಮೀಟ್ರ್ ಹೋದರೆ ಇಲ್ಲಿ ಬೊಮ್ಮಾರ ಅಂತಿದೆ, 1.5 ಕಿಲೋಮೀಟ್ರ್ ಬೊಮ್ಮಾರ ಆದಮೇಲೆ ವಾಜಪೇಯಿ ಸ್ಕೂಲ್ ಅಂತಿದೆ. ವಾಜಪೇಯಿ ಸ್ಕೂಲ್ ಪಕ್ಕದಲ್ಲೇ ಒಂದು ಫಾರೆಸ್ಟ್ ಪ್ಲಾಂಟೇಶನ್ ಇದೆ, ಅದರ ಪಕ್ಕದ ಅಲ್ಲೇ ನಿಮಗೆ ತೋಟ ಮಾಡಿದ್ದಾರೆ. ಅಲ್ಲಿ ಈಗ 2 ಎಕರೆಯಲ್ಲಿ ತೋಟ ಮಾಡಿದ್ದಾರೆ. ಯಾರಾಗ ಬೇಕಾದರೆ ಬಂದು ನೋಡ್ಬೋದು. ಇಲ್ಲಿನೂ ಚೆನ್ನಾಗಿ ಬೆಳೆ ಎಲ್ಲ ಬರ್ತಾಯಿದೆ. ನಮ್ಮ ಏರಿಯಾಗೆ ಸೂಟೇಬಲ್ ಇದು. ಈಗ HRMN ಮತ್ತು ಆನಾ ಅಂತ ಹೇಳ್ಬಿಟ್ಟು ಇದು ಕೆಂಪು ಕಲರ್. ಇದು ಕೆಂಪು ಕಲರ್ ಇರ್ತದೆ. ಮತ್ತು ಇನ್ನೊಂದು ಆನಾ ಗೋಲ್ಡನ್ ಅಂತಬಿಟ್ಟು ಅದು ನಿಮಗೆ ಗ್ರೀನ್ ಕಲರ್ ಇರ್ತದೆ, ಅದಕ್ಕೆ ಗೋಲ್ಡನ್ ಅಂತೇಳಿ ಹೇಳ್ತೀವಿ. ಈಗ HRMನಲ್ಲಿ ಮತ್ತು ಆನಾದಲ್ಲಿ ಸ್ವಲ್ಪ ಡಾರ್ಕ್ ಸೆಟ್ಟು, ಗೋಲ್ಡನ್ ಡಾರ್ಕ್ ಸೆಟ್ ಅಂತೇಳಿ ಹೇಳ್ತಾರೆ. ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ, ಪಾಲಿನೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾರೆ. ಆ ಥರ ಮಾಡ್ಕೋಬೋದು. ಜಾಸ್ತಿ ಬೇಕಾಗಿಲ್ಲ, 100 ಗಿಡಕ್ಕೆ ಒಂದು 10 ಗಿಡ ಥರ ಹಾಕ್ಕೋಬೋದು ಬೇಕಾದರೆ. ಇದೆಲ್ಲ ನಮ್ಮ ಏರಿಯಾಗೆ ಸೂಟೇಬಲ್ ಗಿಡಗಳಿದು. ಇದು ನಾವು ಡೈರೆಕ್ಟು ಕಾಶ್ಮೀರದನೇ ಗಾಡಿ ತರಿಸಿದ್ದೀವಿ. ನೋಡಿ, ಈ ಡೋರ್ ಐತೆ. ಇದು ನೋಡಿ, ಡೈರೆಕ್ಟ್ ಈಗ ಇದು ಪಂಜಾಬಿಂದ ನೋಡಿ, ಗಾಡಿನೂ ಪಂಜಾಬ್ ಗಾಡಿ ಬಂದಿದೆ. ನೋಡಿ, ಪಂಜಾಬಿಂದನೇ ಗಾಡಿ ಬಂದಿದೆ. ಈ ಥರ ನಾವು ಇಲ್ಲಿ ಲೋಕಲ್ ಇಲ್ಲೆಲ್ಲ ತೊಗೊಂಡು ಬರೋದಿಲ್ಲ. ಯಾಕೆ ಗೊತ್ತಾ, ಜೆನ್ಯೂನಿಟಿ ಇರಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿಂದನೇ ಗಿಡ ತರಿಸಿ ಅಲ್ಲಿಂದ ಡೈರೆಕ್ಟ್ ರೈತರಿಗೆ ಕೊಡ್ತೀವಿ. ಮತ್ತು ರೇಟು ಆದಷ್ಟು ರೈತರಿಗೆ ನನ್ನ ಹತ್ರ ಕ್ವಾಂಟಿಟಿಯಲ್ಲಿ ಅವ್ರಿಗೆ ರೀಸನಬಲ್ ಕೊಡ್ತೀನಿ. ಕಾಶ್ಮೀರ ಆ್ಯಪಲ್ ಅಲ್ವಾ? ಹೌದು, ಕಾಶ್ಮೀರ ಆಪಲ್. ಅಂದರೆ ತಳಿ ಹೆಸರೇನು ನೀವು? ಇದು HRMN ಅಂತ. HRMN ಇದೆ, ಮತ್ತು ಆನಾ ಇದೆ, ಅನ್ನ ಅಂತೇಳಿದೆ, ಇನ್ನೊಂದು ಡೆಸರ್ಟ್ ಗೋಲ್ಡನ್ ಇದೆ. ಈ 3 ವೆರೈಟೀಸ್ ನಮ್ಮ ಹತ್ರ ಇದೆ ಇಲ್ಲಿ. ಸರ್, ಈಗ ನಮಗೆ ತಳಿ ಗುರ್ಸೋದಕ್ಕೆ HRMN ಮತ್ತು ಆನಾ ಮತ್ತು ಡೆಸರ್ಟ್ ಗೋಲ್ಡನ್ ಅಲ್ಲ, ಎಲೆಯಲ್ಲಿ ಹೆಂಗೆ ಗುರ್ಸೋದು? ಇದರಲ್ಲಿ ಗುರ್ಸೋಕ್ಕೆ ಭಾಳ ಕಷ್ಟ ಇದೆ. ಮೇಜರ್ ಗೊತ್ತಾಗೋದಿಲ್ಲ. ಒಂದು ಚೂರು ಎಲೆ ಅಗಲ ಮತ್ತು ಸಣ್ಣ ಈ ಥರ ಇರ್ತದೆ. ಸ್ವಲ್ಪ ಡೀಪ್ ಕಲರ್ ಇರ್ತದೆ. ಇಷ್ಟೇ ರೀತಿಯಲ್ಲಿ ಗುರ್ಸೋಕ್ಕಾಗೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನಾವು ಅಲ್ಲಿಂದನೇ ಒಳ್ಳೆ ವೆರೈಟೀಸ್ ಅಲ್ಲಿಂದನೇ ಸೆಲೆಕ್ಟ್ ಮಾಡಿ ಇದು ಮಾಡ್ತಾಯಿದ್ರೆ. ಯಾಕಂದರೆ ಅಲ್ಲಿಂದ ಬಂದುಬಿಟ್ರೆ ನಮಗೆ ಜೆನ್ಯೂನಿಟಿ ಇರ್ತದೆ ಕೊಳ್ಳಿಕ್ಕೆ. ಹಾಗಾಗಿ ನಮಗೆ ಬೇರೆ ಕಡೆನೂ ಗಿಡ ಸಿಗುತ್ತೆ, ಬಟ್ ಅಲ್ಲಿಂದ ಬಂದರೆ ನಮಗೆ ಜೆನ್ಯೂನಿಟಿ ಇರ್ತದೆ. ನಾವು ಧೈರ್ಯವಾಗಿ ರೈತರಿಗೆ ನಾವು ಕೊಡ್ಬೋದು. ಯಾಕಂದರೆ ಇವಾಗ ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾರೆ. ಆ ರೀತಿಯಲ್ಲಿ ನಾನು ಲೋಕಲಲ್ಲಿ ಇಲ್ಲೆಲ್ಲ ಪರ್ಚೇಸ್ ಮಾಡಿಬಿಟ್ಟು ನಾವು ಕೊಟ್ಟರೆ ನಾವು ಚೆನ್ನಾಗಿರೋದಿಲ್ಲ ಅದು. ಯಾಕಂದರೆ ಅವರು ತಳಿ ಏನೋ ಹೇಳಿ ಕೊಟ್ಬಿಡ್ತಾರೆ. ಇಲ್ಲಿಂದ ನಮಗೆ 100% ಶೂರ್ ಇರ್ತಾರೆ. ಅದೇ ಡೈರೆಕ್ಟ್ ಅಲ್ಲಿಂದ ತರಿಸಿ ನಾವು ಕೊಡ್ತೀವಿ. ಕಾಶ್ಮೀರಿಂದ ಭಾಳ ದೊಡ್ಡ ಸಪ್ಲೈಯರ್ ಇದ್ದಾರೆ, ಅವ್ರ ಕಡೆಯಿಂದ ತರಿಸಿ ಅವರೇ ಗ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ. ಅವ್ರ ಕಡೆಯಿಂದ ನೋಡಿ, ಇದೆಲ್ಲ ಹಳೆ ಅಂಟು. ಇದೆಲ್ಲ ನೋಡಿ, ಸೆಟ್ಟಿಂಗಾಗಿ ಪೇಪರೆಲ್ಲ ಒಟ್ಟೋಗಿ ನೋಡಿ, ಇದೆಲ್ಲ ಹಳೆ ಅಂಟು. ಈ ಥರ ಅಂಟು ತೊಗೊಂಡು ಬಂದು ಕೊಡ್ತೀವಿ. ಇದರಲ್ಲಿ 1% ಡ್ಯಾಮೇಜ್ ಬರ್ಬೋದು ಅಷ್ಟೇ. ಡ್ಯಾಮೇಜ್ ಬರೋದಿಲ್ಲ. ಡ್ಯಾಮೇಜ್ 0 ಅಂಥೇಳಿ ಲೆಕ್ಕ. ಈಗ ಎಷ್ಟು ವರ್ಷದ ಗಿಡ ಸರ್ ಇದು? ಇದು 1 ವರ್ಷ ಗಿಡ ಸರ್. ಇದು ಹಳೆ ಗಿಡ. ಇದು ನೋಡಿ ಈಗ ಪೇಪರ್ ಎಲ್ಲ ಏನಿಲ್ಲ ಇದರಲ್ಲಿ. ಗ್ರಾಫ್ಟಿಂಗ್ ಮಾಡಿರೋ ತಾವು ನೋಡ್ಬೋದು. ಗ್ರಾಫ್ಟಿಂಗ್ ಎಲ್ಲ ಸೆಟ್ಟಿಂಗ್ ಆಗಿದೆ. ಈಗ ಹೈಟು ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಹೈಟು ಗಿಡ ಹೌದು, ಒಳ್ಳೆ ಹೈಟ್ ಗಿಡ. ಇದೆಲ್ಲ ಹೋದ ವರ್ಷದ ಗಿಡಗಳಿದು. ಈ ರೀತಿ ಗಿಡಗಳು ನಾವು ತರಿಸ್ಕೊಡ್ತೀವಿ. ಇದರಲ್ಲಿ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾರೆ ಮತ್ತು ಗಿಡನೂ ಚೆನ್ನಾಗಾಗುತ್ತೆ ಇದರಲ್ಲಿ. ಸರ್, ಈಗ ನಮ್ಮ ಕಡೆಯವ್ರಿಗೆ ಇದು ಹೊಸ ಬೆಳೆ. ಹೌದು. ಅಂದರೆ ಎಷ್ಟೊಂದು ಜನ ಬೆಳೆದಿರ್ಬೋದು. ಈಗ ನಾನೊಬ್ಬ ರೈತ, ಸಾಮಾನ್ಯ ರೈತ. ಹೌದು. ನಾನು ಈಗ ಆ್ಯಪಲ್ ನಿಮ್ಮ ಹತ್ರ ತೊಗೊಂಡೋಗ್ತೀನಿ. ಹೌದು. ನಾನು 1 ಎಕರೆ ಜಮೀನಿದೆ. ಹೌದು. ಈಗ 1 ಎಕರೆಯಲ್ಲಿ ಅವನು ಯಾವ ರೀತಿ ನಾಟಿ ಮಾಡ್ಕೋಬೇಕು? ಎಷ್ಟು ಅಂತರ ಕೊಡಬೇಕು? ಇದು 1 ಎಕರೆಗೆ ಇದು 10 ಹಾಗೆ ನಾವು ಹಾಕೋಬೋದು. 10 ಅಡಿಗೆ ಡಿಫ್ರೆನ್ಸಲ್ಲಿ ಹಾಕ್ಕೊಂಡ್ರೆ ನಿಮಗೆ ಒಂದು 400 ಗಿಡ 410 ಗಿಡ ನಿಮಗೆ ಹಿಡಿತದೆ ಎಕರೆಯಲ್ಲಿ. ಈ ಥರ ಹಾಕ್ಕೋಬೇಕು. ನೀವು ಇದನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು. ಈ ಥರ ನೀವು ಗಿಡ ತೊಗೊಂಡು ಹೋದರೆ ನೋಡಿ, ನೀವು ಈ ಥರ ಗಿಡ ತೊಗೊಂಡು ಹೋದರೆ ಹೀಗೆ ನೆಟ್ಬಿಟ್ಟು ನೀವು ಸುಮ್ಮನೆ ಇದ್ದರೆ ಇದೇನಾಗುತ್ತೆ, ಬಳೆ ಬ್ರಾಂಚಸ್ ಇದು ಬೆಳ್ಕೊಂಡು ಹೊಟ್ಟೋಗುತ್ತೆ. ಇದು ನೋಡಿ, 1 2 3 4 5 6 7 ಬ್ರಾಂಚಸ್ ಇದೆ, 8 ಬ್ರಾಂಚಸ್ ಇದೆ. ಈಗ ಹೋಗ್ತಾ ಇದೆ. ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಡಿಸೆಂಬರ್ ತನಕ ನಾವು ಇದೆಲ್ಲ ಜಾಸ್ತಿ ಆಗ್ತಾ ಇದ್ದಾಗೆ ನಾವು ಪ್ರೂನಿಂಗ್ ಮಾಡ್ಕೊಳ್ತಾ ಇರಬೇಕು. ಪ್ರೂನಿಂಗ್ ಮಾಡಿಕೊಂಡು ನಾವು ಡಿಸೆಂಬರ್ಗೆ ಲಾಸ್ಟ್ ಪ್ರೂನಿಂಗ್ ಮಾಡಿ ನಾವು ಬಿಟ್ಬಿಡ್ಬೇಕು ಡಿಸೆಂಬರಲ್ಲಿ. ಆವಾಗ ನಿಮಗೆ ಡಿಸೆಂಬರ್ ಮಾಡೋವಾಗ ಏನಾಗುತ್ತೆ, ಇದರೆಲ್ಲ ತುಂಬ ಚೆನ್ನಾಗಿ ಈ ರೆಂಬೆಯಲ್ಲಿ ಆವಾಗಲೆಲ್ಲ ಶೂಟ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಎಲೆಯಲ್ಲಿ ಒಂದೊಂದು ಶೂಟ್ ಸ್ಟಾರ್ಟ್ ಆಗುತ್ತೆ. ಆ ಶೂಟ್ ಸ್ಟಾರ್ಟ್ ಆಗುವಾಗ
1 2 3 4 ನೋಡ್ಕೊಂಡು ಅಲ್ಲಿ ಕಟಿಂಗ್ ಮಾಡಿಬಿಡಬೇಕು. ಕಟಿಂಗ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಹೂ ಬಂದ್ಬಿಡ್ತೈತೆ ನಿಮಗೆ. ನಾವು ಇದೆಲ್ಲ ಕಟ್ ಮಾಡಿಲ್ಲ, ನೇರವಾಗಿ ದೊಡ್ಡದಾಗಿ ಗಿಡಗಳಾಗ್ತಾ ಇರ್ತದೆ. ಈ ವರ್ಷ ಕಟ್ರೆ ನಾಳೆ ವರ್ಷ 1 ವರ್ಷ 1.5 ವರ್ಷಕ್ಕೆ ನಮ್ಮ ಕಾಯಿಗೆ ಬಿಟ್ಕೊಳ್ಬೋದು. ನಾನು ಸೇಬಿನ ಒಂದು ಬೇಸಾಯದ ಬಗ್ಗೆ ಕಲ್ಟಿವೇಷನ್ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಸೇಬನ್ನ ತುಂಬ ಜನ ಆಗ್ತಾ ಇದ್ದಾರೆ. ಹೌದು. ಅದಕ್ಕೆ ಒಂದು ಒಳ್ಳೆ ಮಾರ್ಕೆಟ್ ಇದೆ, ರೈತರು ಚೆನ್ನಾಗಿರಲಿ ಅಂತ ಇಲ್ಲಿ ಬೆಳೆದಿರೋದು. ಅದಕ್ಕೆ ಅವ್ರಿಗೆ ಕಿವಿಮಾತು ಕೊಡೋದಾದ್ರೆ ಈಗ ನಾವು ಫಸ್ಟ್ ಹಾಕ್ತೀವಿ, ಅವ್ರು ಯಾವ ರೀತಿ ಗೊಬ್ಬರ ಇರ್ಬೋದು ಅದನ್ನೆಲ್ಲ ಗುಳಿ ಹಾಕೋದ್ರಿಂದ ಇಟ್ಕೊಂಡು ಯಾವ ಥರ ಗುಳಿ ಮಾಡ್ಕೋಬೇಕು ಏನು? ನಾವು ಗುಡಿ ಅಂತ ಹೇಳಿದರೆ ನೋಡಿ, ನಾವು ಚೆನ್ನಾಗಿ ದೊಡ್ಡದಾಗಿ ಪ್ಲಾಂಟೇಶನ್ ಮಾಡ್ಬೇಕಂತ ಹೇಳಿದ್ರೆ ಗುಣಿ ಎಲ್ಲ ಮಾಡ್ಕೊಂಡಿದ್ರೆ ಬಹಳ ಖರ್ಚಾಗುತ್ತೆ. ನೀವೇನು ಮಾಡೋದು, ಟ್ರ್ಯಾಕ್ಟರ್ ತೊಗೊಂಡ್ಬಿಟ್ಟು ಸಿಂಗಲ್ ಬಾಂಡ್ಲಿ ಹಾಕ್ಕೊಂಡು ಒಂದ್ಸಲಿ ಹಿಂಗೆ ಬರಬೇಕು, ಒಂದ್ಸಲಿ ಮತ್ತೆ ರಿಟರ್ನ್ ಹೋಗಬೇಕು. ಈ ಥರ ಓಪನ್ 1.5 ಫೀಟ್ ಆಗುತ್ತೆ. ಆ ಥರ ಮಾಡ್ಕೊಂಡು ನಿಮ್ಗೆ ಖರ್ಚು ತುಂಬ ಕಡಿಮೆ ಬರ್ತಾರೆ. ಬರೀ ನಿಮಗೆ 1,500 1 ಎಕರೆಯಲ್ಲಿ ನಿಮ್ಗೆ ಮುಗೀತದೆ. ಈ ಥರ ಮಾಡಿ ನಾನು ಹೇಳೋ ರೀತಿಯಲ್ಲಿ ಹೋದ್ರಾಗೆ ಗುಂಡಿಯೆಲ್ಲ ಓಡಿಸಿದ್ರೆ ನಿಮಗೆ 2,000 5,000 3,000 10,000 ಮಾಡ್ತಾರೆ JCP ಅವರು. ಈ ಥರ ಮಾಡಿಕೊಂಡು ಅದರಲ್ಲಿ ನಮ್ಗೆ ಲಾಗೋಡ್ ನಮಗೆ ಗೊಬ್ಬರ ಗೊಬ್ಬರ ಸ್ವಲ್ಪ ಬೇವಿನ ಹಿಂಡಿ ಲೈನು ನಿಮಗೆ ಕರೆಕ್ಟಾಗಿ ಸಿಕ್ಕೋಗ್ಬಿಡ್ತದೆ. ಹಾಕ್ಕೊಂಡು ನೀವು ಗೊಬ್ಬರನೂ ಸ್ವಲ್ಪ ಉದ್ದವಾಗಿ ನಿಮಗೆ ಟ್ರೆಂಚಲ್ಲಿ ಬಿದ್ದೋಗ್ಬಿಡ್ತಾರೆ. ಬಿದ್ದುಬಿಟ್ಟು ನೀವು ಮುಚ್ಚಿಬಿಟ್ರೆ ಓಕೆ, ತೊಂದರೆನೇ ಇಲ್ಲ. ಆವಾಗ ನಿಮ್ಗೆ ಗುಡಿನೂ ದೊಡ್ಡದಾಗಂಗೆ ಇರ್ತದೆ. ಈ ರೀತಿ ಬೆಸ್ಟ್ ಇದು. ಇಲ್ಲ ಅಂದರೆ ಟ್ರೆಂಚ್ ಮಾಡ್ತೀವಿ, JCPಯಲ್ಲಿ ಟ್ರೆಂಚ್ ಮಾಡಿಬಿಟ್ಟು ನಾವು 10 ಅಡಿಗೆ ಗುಂಡಿ ಮಾಡಿ ನಾವು ಹಾಕ್ಬೋದು. ಈ ಥರ ಇದೆ ಸರ್ ಅದು. ಓಕೆ ಸರ್, ಈಗ ನಾಟಿ ಮಾಡಿದ್ವಿ, ಅವರು ಸುಮಾರು 1.5 ವರ್ಷ ತನಕ ಇದು ಫಲ ಬೆಳಲ್ಲ ಅಂತ ಹೇಳಿದ್ರೆ, ಹೌದು, ಅಲ್ಲಿ ತನಕ ಅವ್ರು ಹೆಂಗೆ ಮೇಂಟೈನ್ ಮಾಡೋಕೆ ಬೇಡ, ನೀರು ಇರ್ಬೋದು, ಗೊಬ್ಬರ ಇರ್ಬೋದು, ಹೆಂಗೆ ಕೊಡ್ಬೇಕು? ಈಗ ನಾವು ಗೊಬ್ಬರ ಏನು ಮಾಡ್ತೀವಿ ಅಂದರೆ, ತಿಪ್ಪೆ ಗೊಬ್ಬರ ಕೊಟ್ಟಿದ್ರೆ ನಾವು 1.5 ವರ್ಷ ತನಕ ಮತ್ತೆ ನಿಮ್ಗೆ ಬೇಕಾಗಿರೋದಿಲ್ಲ, ಗೊಬ್ಬರನೇ ಬೇಕಾಗಿರೋದು. ಆವಾಗ ತನಕ ಸ್ವಲ್ಪ DAP ಮಲ್ಟಿನ್ಯೂಟ್ರಿಯೆಂಟು ಈ ಥರ ಯಾವುದಾದ್ರು ಒಂದು 50 ಗ್ರಾಮ್ ನಾವು ಕೊಟ್ಕೊಂಡಿದ್ರೆ, ಸ್ವಲ್ಪ NPK ಸ್ವಲ್ಪ ಬಿಟ್ಕೊಂಡ್ರೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಫಸ್ಟು ಗಿಡನ ಬೆಳೆಸ್ಕೋಬೇಕು. ಗಿಡ ನಮಗೆ ಕಂಟಿನ್ಯೂಸ್ಲಿ ಬಹಳ ವರ್ಷ ಇರ್ತದೆ. ಹಾಗಾಗಿ ನಿಮಗೆ ಇದು ಶಾರ್ಟ್ ಟರ್ಮ್ ಕ್ರಾಪ್ ಇದ್ದರೆ ಅದೆಲ್ಲ ನಾವು ನೋಡೋಕ್ಕಿರೋದಿಲ್ಲ. ಇದು ಲಾಂಗ್ ಟರ್ಮ್ ಇರೋದ್ರಿಂದ ನಾವು ಗಿಡನ ಬೆಳೆಸ್ಕೊಂಡ್ಬಿಟ್ರೆ ನೀವು ಕಾಯಿ ನಿಮಗೆ ಅಷ್ಟೇ ಬರ್ತದೆ. ಜುಲೈ ಸರ್, ಈಗ ನಾಟಿ ಮಾಡ್ತೀವಿ, ಅದನ್ನು ಪ್ರೂನಿಂಗ್ ಮಾಡ್ಬೇಕಂತ ಹೇಳಿದ್ರೆ ಡಿಸೆಂಬರ್ ಮಾಡಬೇಕಾಗತ್ತಾ? ಇಲ್ಲ, ಡಿಸೆಂಬರಲ್ಲಿ ಅಂದರೆ ಇದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಈಗ ಸಣ್ಣ ಗಿಡ ಇದು, ಈ ಸಣ್ಣ ಗಿಡ ನಾನು ಬೇಕಾದರೆ ಈಗ ಹೆಂಗೆ ಚಿಗುರು ಬರ್ತದೆ ನೋಡ್ಕೊಂಡು ನೀವು ಮಾಡ್ಕೊಂಡಿರ್ಬೋದು. ಕಾಯಿಗೆ ಬಿಡೋದು ಯಾವಾಗೂ ಡಿಸೆಂಬರ್ ಜನವರಿಯಲ್ಲಿ ಕಾಡಿಗೆ ಬಿಟ್ಟರೆ ಆವಾಗ ಅದರ ಶೂಟ್ಸ್ ಬೇರೆ ರೀತಿಯಲ್ಲಿ ಬರ್ತದೆ, ನಿಮಗೆ ಗೊತ್ತಾಗ್ಬಿಡ್ತದೆ. ಆವಾಗ ಹೊಸದು ನಿಮ್ಗೆ ಎಲೆಯಲ್ಲಿ ಹೊಸ ಚಿಗುರು ಬರ್ತದೆ. ಹೊಸ ಚಿಗುರು ಬಂದು ಎಲೆಗೆ ಚಿಗುರು ಬರ್ತದೆ. ಆ ಟೈಮಲ್ಲಿ ಅಲ್ಲಿ ಪ್ರೂನಿಂಗ್ ಒಂದು 4 ಶೂಟ್ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲೇ ನಿಮ್ಮ ಕಾಯಿಗಳು ಬರ್ತದೆ. ಸರ್, ಒಂದು ಎಕ್ಸಾಂಪಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್, ಒಂದು ಗಿಡನ ಹೆಂಗೆ ಪ್ರೂನಿಂಗ್ ಮಾಡ್ಬೇಕಂತ ಹೇಳಿ. ಸರ್, ಇದು 1 ವರ್ಷದ ಗಿಡ, ಹಳೆ ಗಿಡ ಇದು. ಓಕೆ, ಈ ವರ್ಷ ನಿಮಗೆ ಕಾಯಿ ಬಂದ್ಬಿಡ್ತದೆ. ನೀವು ನಾಟಿ ಮಾಡಿರೋ ಈ ಥರ ಗಿಡ ಇದೆಲ್ಲ? ಹೌದು, ಗಿಡ ಹಾಕಿ ಎಷ್ಟು ದಿನ ಆಗಿದೆ? ಇದು 1 ವರ್ಷ 1 ತಿಂಗಳು 2 ತಿಂಗಳು ಇರ್ಬೋದು ಸರ್, ಅಷ್ಟೇ. ಓಕೆ, ಮತ್ತೆ ಇದನ್ನ ಏನು ಮಾಡಿ ನೋಡಿ, ಫಸ್ಟು ನಿಮಗೆ 1 ಸ್ಟೆಮ್ ಬರ್ತದೆ, ಕೆಳಗಡೆ ಗ್ರಾಫ್ಟಿಂಗ್ ಇದೆ. ಇಲ್ಲಿಂದ 1 ಸ್ಟೆಮ್ ಬರ್ತದೆ. 1 ಸ್ಟೆಮ್ ಬಂದಾಗ ನೋಡಿ, ನಾನು ಇಲ್ಲಿ ಕಟಿಂಗ್ ಮಾಡಿದ್ದೀನಿ, ಇದು ಮತ್ತೆ ಇಲ್ಲಿ ಮುಂದೆ ಮಲ್ಟಿಪಲ್ ಆಗುತ್ತೆ ನೋಡಿ. ಈ ಕಡ್ಡಿ ನಾನು ಕಟ್ ಮಾಡಿದೆ, ಇಲ್ಲಿನೂ ಶೂಟ್ಸ್ ಬರ್ತಾ ಇದೆ, ಇಲ್ಲಿನೂ ಶೂಟ್ಸ್ ಬರ್ತಾ ಇದೆ ನೋಡಿ. ಇದೂ ದೊಡ್ಡದಾಗಿ ಹೋಗಿತ್ತು. ಇದನ್ನೆಲ್ಲ ನಾನು ಕಟ್ ಮಾಡಿದ್ರೆ ನೋಡಿ, ಇವಾಗ 4-5 ಶೂಟ್ಸ್ ಬರ್ತಾ ಇದೆ ನೋಡಿ. ಇದನ್ನು ಕಟ್ ಮಾಡಿದ್ದೀನಿ, ಈ ಥರ 4-5 ಶೂಟ್ಸ್ ಬರ್ತಾ ಇದೆ. ಈಗ ಎಕ್ಸಾಂಪಲ್ ನೋಡಿ, ಇದು 1 ಕಡ್ಡಿ ಇದೆ. ಈ 1 ಕಡ್ಡಿನ ನಾವು ನೋಡಿಕೊಂಡು ಎಲ್ಲಿ ನಮಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಇದನ್ನು ಪ್ರೂನಿಂಗ್ ಮಾಡಿದ್ರೆ ಆವಾಗ ಅಲ್ಲಿ ಏನಾಗುತ್ತೆ, ನಿಮಗೆ ಮಲ್ಟಿಪಲ್ ಕಡ್ಡಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾನು ಪ್ರೂನಿಂಗ್ ಮಾಡ್ಕೊಂಡು ಈಗ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಅಗಲ ಮಾಡ್ಕೊಂಡ್ರೆ ಈಗ ಕಾಯಿಗೆ 2ನೇ ವರ್ಷಕ್ಕೆ ನಿಮ್ಮ ಕಾಯಿಗೆ ಈ ಥರ ಈಗ ದೊಡ್ಡ ಬ್ರಾಂಚಸ್ ಬರ್ತದೆ. ಈ ರೀತಿ ಈಗ ಇದು ಹೂವು ಯಾವಾಗ ಸರ್? ಇದು ನಮಗೆ ಡಿಸೆಂಬರಲ್ಲಿ ಬಿಡ್ತದೆ. ಆವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈ ಥರ ಎಲೆಗೆ ನಿಮಗೆ ಇಲ್ಲಿ ಎಲೆ ಒಳಗಡೆ ನೋಡಿ, ಇವಾಗ ಶೂಟ್ಸ್ ಯಾವುದು ಇಲ್ಲ, ಏನಿಲ್ಲ. ಇಲ್ಲಿ ಡಿಸೆಂಬರಲ್ಲಿ ನಮಗೆ ಇಲ್ಲಿ ಶೂಟ್ಸು ಈ ಥರ ಸ್ಟೆಮ್ ಬಂದುಬಿಟ್ಟು ಸ್ಟೆಮ್ಮಲ್ಲಿ ನಿಮಗೆ ಶೂಟ್ ಸ್ಟಾರ್ಟ್ಸ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇಲ್ಲಿಂದ 1 2 3 4 5 ನೋಡ್ಕೊಂಡು ಅಲ್ಲಿ ಒಂದು ಗಿಡ ಇದು ಪ್ರೂನಿಂಗ್ ಮಾಡಿಬಿಡ್ಬೇಕು. ಇದು ಟಾಪ್ ಪ್ರೂನಿಂಗ್ ಮಾಡಿದ್ರೆ ಇಲ್ಲಿ ಆವಾಗ ನಿಮಗೆ ಇಲ್ಲಿಂದ ಶೂಟ್ಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಮತ್ತೆ ಬ್ರಾಂಚಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನೀಗ ಮುರಿದಿರೋದ್ರಿಂದ ನಿಮ್ಗೆ ಇಲ್ಲಿ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಮುರಿದಿದ್ದೀನಿ ನೋಡಿ, ಇವಾಗ ಎಷ್ಟೊಂದು ಬ್ರಾಂಚಸ್ ಬರ್ತಾ ಇದೆ ನೋಡಿ. ಇಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ನಾವು ಅಗಲವಾಗಿಟ್ಟು ನೋಡಿ, ಒಂದನ್ನು ದೊಡ್ಡದು ಬಿಟ್ಟಿದ್ದೀನಿ, ಇನ್ನೊಂದು ಚಿಕ್ಕದು ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಇನ್ನೂ ಚಿಕ್ಕದು ಇಟ್ಬಿಟ್ಟಿದ್ದೀನಿ, ಇನ್ನೂ ಚಿಕ್ಕದು ಮಾಡಿ. ಈ ಥರ ಮಾಡೋವಾಗ ಏನಾಗುತ್ತೆ ಅಂದರೆ ಎಲ್ಲ ನಿಮಗೆ ಅಂಬ್ರೆಲಾ ಥರ ಆಗುತ್ತೆ. ಅಂಬ್ರೆಲಾ ಥರ ಆಗುತ್ತೆ ನೋಡಿ. ಇವಾಗೆಲ್ಲ ಮತ್ತೆ ಶೂಟು ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ನಾವು ಮಾಡ್ಕೋಬೇಕು. ಬೇರೆ ಒಂದು ಗಿಡದಲ್ಲಿ ಇದೆ, ನನ್ನ ಹತ್ರ ಕಾಯಿನೂ ಇದೆ, ನೋಡ್ಬೋದು. ಕಾಯಿ ಇದೆ, ನೋಡೋಣ. ಈಗ ನೆಕ್ಸ್ಟ್ ಈಗ ಪ್ರೂನಿಂಗ್ ಮಾಡ್ಕೊಂಡ್ರೆ ನಿಮಗೆ ಡಿಸೆಂಬರಲ್ಲಿ ನೀವು ಹೂ ಬಿಡುತ್ತೆ ಅಂತ ಹೇಳಲ್ಲ. ಸೊ ಅದನ್ನು ದಾಟಿ ಬಂದಿರೋಂಥ ಇದು ಗಿಡ ಇದು. ಹೌದು. ಇದು ಯಾವ ಹಂತದಲ್ಲಿದೆ ಸರ್? ಇದು ಇವಾಗ ಒಂದ್ಸರಿ ನಾವು ಕಾಯಿ ಕಿತ್ಬಿಟ್ಟಿವಿ ಇದರಲ್ಲಿ. ನಿಮಗೆ ಇದು ನಿಮ್ಮ ಹಿಂದೆ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಕಾಯಿ ಎಲ್ಲ ಬಂದಿದೆ. ಮತ್ತೆ ಇದು ಸೆಕೆಂಡ್ ಟೈಮು ಮತ್ತೆ ಇದು ಬಿಟ್ಟಿದೆ ಕಾಯಿ. ಇದು ಎಷ್ಟು ವರ್ಷದ ಗಿಡ ಇದು? ಇದು 2 ವರ್ಷ ಸರ್. ಇದು 2 ವರ್ಷನೇ ನೋಡಿ. ಇಲ್ಲಿನೂ ಕಾಯಿ ಇದೆ ನೋಡಿ, ಇಲ್ಲಿನೂ ಕಾಯಿ ಇದೆ.
ಸರ್, ಈಗ ಇದೆ. ಇದನ್ನು ಪ್ರೂನಿಂಗ್ ಮಾಡಿಕೊಂಡು ನಾವು ಹೈಟ್ ಬೆಳೆ ಕೊಟ್ಟಿಲ್ಲ ನೋಡಿ. ಇವಾಗೂ ನಾನು ಮುರಿದಿದ್ದೀನಿ. ಇದೆಲ್ಲ ಬ್ರಾಂಚಸ್ ನೋಡಿ ಎಲ್ಲ ಮಲ್ಟಿಪಲ್ ಆಗಿದೆ. ಕೆಳಗಡೆ ನೋಡಿ ಫುಲ್ ಬುಷಿ ಆಗಿದೆ ಗಿಡ. ಈ ಥರ ಮಾಡಿಕೊಂಡು ಒಳಗಡೆ ಒಂಚೂರು ಗಾಳಿ ಹೋಗಂಗೆ ಒಂಚೂರು ಇದು ಮಾಡಿಕೊಂಡ್ರೆ ಏನು ಕಾಯಿಲೆ ಬರೋದಿಲ್ಲ. ಇವಾಗೂ ಅಷ್ಟೇ ಏನು ಇದರಲ್ಲಿ ಕಾಯಿಲೆ ಇಲ್ಲ. ಇದ್ರ ಮೇಲೆ ಬೇರೆ ನಂದು ಬಳ್ಳಿ ಬಂದ್ಬಿಟ್ಟಿದೆ, ಕ್ಯಾಕ್ ಫುಡ್ ಹಾಕಿದ್ದೀನಿ, ಅದು ಬಂದಿದೆ ಅಷ್ಟೇ. ಬೇರೆ ಈ ಥರ ಎಲ್ಲ ಚೆನ್ನಾಗಿರ್ತದೆ ಗಿಡ. ಸೇಬು ವರ್ಷದಲ್ಲಿ ಎಷ್ಟು ಸರಿ ಫಲ ಕಚ್ಚುತ್ತೆ ಸರ್? ಒಂದೇ ಸರಿ ಬರೋದು. ಒಂದೇ ಸರಿ ಇದು ಬಂದಿದ್ದು. ನನ್ನ ಸರಿ ಇದು ಒಂದು ಸರಿ ಬಂದ್ಬಿಟ್ಟು ಇದು ಸೆಕೆಂಡ್ ಟೈಮ್ಗೆ 2-3 ಕಾಯಿ ಬಂದಿದೆ. ಮತ್ತೆ ಹೂವು ಇತ್ತು, ಹೂವು ಅದು ಕಚ್ಚಿಲ್ಲ. ಒಂದು 4 ಕಾಯಿ ಸೆಟ್ ಆಗಿತ್ತು. ಇದರಲ್ಲಿ ಒಂದೆರಡು ಇರೋದು ಕಿತ್ಬಿಟ್ಟಿದ್ದಾರೆ. ಈಗ 2 ಇದೆ ಅಣ್ಣ ಇದರಲ್ಲಿ. ಓಕೆ, ಇದು HRA ಅಂತ ನಿಮಗೆ ಕೆಂಪುದಾಗುತ್ತೆ. ಇನ್ನು ಚಿಕ್ಕದು ಇದೆಲ್ಲ 1.5 ತಿಂಗಳ ಕಾಯಿ. ಇದು ಎಷ್ಟು ದಿನ ಇರಬೇಕು ಅದು ಕಾಯಿ? ಇದು 3-3.5 ತಿಂಗಳಲ್ಲಿ ನಿಮಗೆ ಒಳ್ಳೆ ಸೈಜ್ ಬಂದ್ಬಿಡ್ತದೆ. ಡಿಸೆಂಬರಿಂದ ನಾನು ಮಾರ್ಚ್ ಏಪ್ರಿಲ್ಗೆ ನೀವು ಕಾಯಿ ಕಟಿಂಗ್ಗೆ ಬರ್ತದೆ. ಒಂದು ಹಣ್ಣು ನಮ್ಮ ಹತ್ರ ಇದು ಈಗ ಇದರಲ್ಲಿ ಫಲ ಬಂದು ನಮಗೆ ಮಾರ್ಚ್ ಏಪ್ರಿಲಲ್ಲೇ ನಾವು ಕಟಿಂಗ್ ಮಾಡಿದ್ದು. ಒಂದು ಹಣ್ಣು ಎಷ್ಟು ತೂಕ ಬರುತ್ತೆ ಸರ್? ನಿಮಗೆ ನಾರ್ಮಲ್ ನಿಮಗೆ ಇದು 200 ಗ್ರಾಮ್ ಹತ್ರ ಬರ್ತದೆ. ಓಕೆ, 200-250 ಚೆನ್ನಾಗಿ ನಾವು ನೋಡಿಕೊಂಡ್ರೆ ನಾವೇನು ಹಾಕಿಲ್ಲ ಇಲ್ಲಿ ನೋಡಿ. ನೀವು ನೋಡ್ಬೋದು, ನಾವು ಎಲೆ ಗೊಬ್ಬರ ಇದೆಲ್ಲ ಕೊಟ್ಕೊಂಡು ಮತ್ತು ನಾವು ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿರೋದು. ಬೇರೆ ಇದಕ್ಕೆ ಡ್ರಿಪ್ಪಲ್ಲೆಲ್ಲ ನಾವು ನ್ಯೂಟ್ರಿಷನ್ಸ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಕಾಯಿನೂ ಚೆನ್ನಾಗಿ ಬರ್ತದೆ ಅದರಲ್ಲಿ. ಓಕೆ, ಹೆಲ್ತಿ ಗಿಡ ಚೆನ್ನಾಗಿ ಫಲ ಕಚ್ಚಬೇಕಂತ ಎಷ್ಟು ವರ್ಷ ಬೇಕು ನಿಮಗೆ? ಸರ್ 3-4 ವರ್ಷ 5ನೇ ವರ್ಷಕ್ಕೆ ಚೆನ್ನಾಗಾಗುತ್ತೆ. 4ನೇ ವರ್ಷಕ್ಕೆ ತುಂಬ ಚೆನ್ನಾಗಾಗುತ್ತೆ. ಓಕೆ, 4ನೇ ವರ್ಷಕ್ಕೆ ಹೆಲ್ದಿ ಪ್ಲಾಂಟ್ ಆಗುತ್ತೆ. ಅದು ಓಕೆ. ಈಗ 4ನೇ ವರ್ಷದಿಂದ ಚೆನ್ನಾಗಿ ಫಲ ಕಚ್ಚುತ್ತೆ. ಹೌದು. ಒಂದು ಮರಕ್ಕೆ, ಒಂದು ಆ್ಯಪಲ್ ಗಿಡಕ್ಕೆ ಎಷ್ಟು ಕಾಯಿ ಬಿಡ್ಬೋದು? ಈಗ ನೀವು 4ನೇ ವರ್ಷ ಅಂತ ಹೇಳಿದರೆ ಆವಾಗ ನೀವು ಕನಿಷ್ಠ ಒಂದು 15-20 kg ಎಕ್ಸ್ಪೆಕ್ಟೇಷನ್ ಇಕ್ಕೋಬೋದು ನೀವು. ಅದು ಬರ್ತದೆ. ಒಂದು ಎಕರೆಗೆ ಎಷ್ಟು ಇಳ್ ತಗೋಬೋದು? 400 ಈಗ 400 ಗಿಡ ಹಾಕೋಬೋದು. ಅದಕ್ಕಿಂತ ಮೇಲೆ ಹಾಕಕ್ಕೆ ಬರೋದು. ಯಾಕಂದರೆ ನಿಮಗೆ ಸ್ವಲ್ಪ ಸೈಡ್ ಎಲ್ಲ ಬಿಡಬೇಕಾಗಿರುತ್ತೆ. ಅದರಿಂದ 410 ಗಿಡ ಹಿಡಿತದೆ ನಿಮಗೆ. ಅಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ. ಈಗ ಮಾಮೂಲಿ ಈಗ 2ನೇ ವರ್ಷನೇ ಈಗ ಇಲ್ಲಿ ನಮ್ಮ ಏರಿಯಾದಿಂದ ಜಾಗದಿಂದ ಮುಂದೆನೇ ಹಾಕಿದ್ದಾರೆ. ಅವರೆಲ್ಲ 10 kg ತನಕ ಒಂದು ಗಿಡದಲ್ಲಿ ತೊಗೊಂಡಿದ್ದಾರೆ. 10 kg ತನಕ 2ನೇ ವರ್ಷನೇ ತೊಗೊಂಡಿದ್ದಾರೆ. ನಾನು ಹೇಳ್ತೀನಿ 5 kg ಅಂತ ಹೇಳಿದ್ರೂ ನಿಮಗೆ ಬಹಳ ಜಾಸ್ತಿ ಆಗುತ್ತೆ. ಓಕೆ, ಆಮೇಲೆ ಈಗ ಆ್ಯಪಲ್ ಹಾಕೊಂತೀವಿ ನಾವು, ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂಬೋದಾ? ಮಿಕ್ಸಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದೇ ಹತ್ತಿರ ಇರ್ತದೆ. ನೀವು ಮೊದಲನೇ ವರ್ಷ ಏನಾದರೂ ಒಂದು ಸಣ್ಣದಾಗಿ ನೀವು ಚೆಂಡು ಹೂವು ಅನ್ನೋ, ಬೇರೆ ಮೆಣಸಿನ್ಕಾಯಿ ಈ ಥರ ಶಾರ್ಟ್ ಟರ್ಮ್ ಕ್ರಾಪ್ ಇದೆ, 3 months ಕ್ರಾಪ್ಸ್ ಯಾವುದೋ ಇದ್ರೆ ನೀವು ಹಾಕೋಬೋದು. ಅದು ಹಾಕೋಬೋದು. ಬೇರೆ ಇದೆಲ್ಲ ಹಾಕಕ್ಕೆ ಬರೋದಿಲ್ಲ. ಯಾಕಂದರೆ ಇದೊಂದು ಲಾಂಗ್ ಟರ್ಮ್ ಗಿಡ. ಇದು ಅದನ್ನು ಏನು ಯಾವುದು ಹಾಕದೇ ಇದ್ರೆ ಒಳ್ಳೆಯದು. ಓಕೆ, ಇದಕ್ಕೆ ಏನೋ ಹುಳ ಬರುತ್ತಾ? ಹುಳ ನೋಡಿ, ನಾರ್ಮಲಾಗಿ ಎಲ್ಲದಕ್ಕೂ ಹುಳ ಬರ್ತದೆ. ಮಿಲ್ಲಿ ಬಗ್ಸು ಇಲ್ಲ ಏನಾದರೂ ಸಣ್ಣ ಇದು ಬರ್ತದೆ, ಇನ್ಸೈಟ್ ಯಾವುದನ್ನು ಬರ್ತದೆ. ಆವಾಗ ಸಣ್ಣದಾಗಿ ಯಾವುದಾದ್ರೂ ಔಷಧಿ ಹೊಡ್ಕೋಬೇಕು. ನಮ್ಮ ಹತ್ರ ಅಂತ ನೋಡಿ ಯಾವುದೋ ನಾವು ಔಷಧಿನೇ ಹೊಡೆದಿಲ್ಲ ಇವಾಗ. ಗಿಡ ಚೆನ್ನಾಗಿದೆ, ಹೆಲ್ದಿ ಇದೆ. ಹೌದು, ಆರ್ಗ್ಯಾನಿಕ್ ಹೋಗೋದೇ ಬೆಸ್ಟ್. ಹೌದು.